ಏನಂತಂದ್ರೆ ಸಾಕಷ್ಟು ಮಹಿಳೆಯರು ನಿಮ್ಮ ಹತ್ರ ಬರ್ತಾರೆ, ನಂಗೆ ಡ್ರೈವಿಂಗ್ ಹೇಳ್ಕೊಡಿ ಅಕ್ಕ ಅಂತ ಹೇಳಿ. ಸೊ ನೀವು ಒಂದ್ ರೀತಿಲಿ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ರಿಗೂ ಹೇಳ್ತೀರಾ, ಕಷ್ಟಗಳನ್ನ ನಿಮ್ಮ ಹತ್ರ ಹೇಳ್ಕೊಂತಾರೆ. ಯಾವ ರೀತಿಗೆ ನೀವು ಅದಕ್ಕೆ ಸ್ಪಂದಿಸ್ತೀರಾ? ನಿಮ್ಮದೇ ಕಷ್ಟ ಅಂತ ತಗೊಂತೀರಾ ಅಥವಾ ಕಷ್ಟನ ಕಷ್ಟವಾಗಿನೇ ಅದನ್ನ ಈಸಿಯಾಗಿನೇ ಕ್ಲಿಯರ್ ಮಾಡ್ಬಿಡ್ತೀರಾ ಹೇಗೆ? ಇಲ್ಲ ಮ್ಯಾಮ್, ತುಂಬಾ ಜನ ಹೆಣ್ಮಕ್ಳು ಅವ್ರ ಕಷ್ಟ ನನ್ನ ಹತ್ರ ಹೇಳ್ಕೊಂಡು ಅದನ್ನು ನನ್ನ ಕಷ್ಟಗಳೆಲ್ಲ ನನ್ನ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಆವಾಗ ಅಷ್ಟೆಲ್ಲ ನಾನು ಹಿಂಸೆ ಪಟ್ಟು ಬಂದಿದ್ದೆ. ತಿನ್ನೋದಿಕ್ಕೆ ಇಲ್ದಿರೋ ಇದೆಲ್ಲ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು. ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ. ಅದಕ್ಕೆ ನನ್ನ ಪಟ್ಟಿರೋ ಪಾಡು, ನನ್ನ ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತಾನೆ ಆ ಹೆಣ್ಮಕ್ಳು ಏನಾದ್ರು ನಮ್ಮ ಹತ್ರ ಬಂದು ಹೇಳ್ಕೊಳಕ್ ಬಂದಾಗ ಅವ್ರಿಗೆ ಧೈರ್ಯ ಕೊಡ್ತೀನಿ. ನಾವು ಇಷ್ಟೆಲ್ಲ ಬಾಧೆ ಪಟ್ಕೊ ಬಂದ್ಬಿಟ್ಟಿದೀವಿ, ಈ ತರ ಮಾಡಕ್ ಹೋಗ್ಬೇಡಿ. ಅವ್ರ ಲೈಫಲ್ಲಿ ಎಲ್ಲಾನು ಫೇಸ್ ಮಾಡ್ಕೊ ಬರ್ಬೇಕು. ಇಷ್ಟೇ ಧೈರ್ಯವಾಗಿ ಓಡಿಸಿ, ಅದೇ ನಿನ್ನ ಕಾಪಾಡುತ್ತೆ. ಈ ಆಟ ನಂಬೋದವ್ರು ಯಾರು ಇದಾಗಲ್ಲ, ಅದೇ ಕಾಪಾಡುತ್ತೆ ಅಂತೇಳಿ ಅವ್ರಿಗೆ ಧೈರ್ಯ ಕೊಡ್ತೀವಿ. ನಾವು ಅಷ್ಟು ಧೈರ್ಯ ಕೊಟ್ಟಷ್ಟು ಅವ್ರಿಗೆ ಅವರೇ ತಗೋಬೇಕು. ನಮ್ಮ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಹೇಳಿದ ಮಾತು ಕೇಳ್ತಾರೆ. ಪಾಪ ಒಳ್ಳೆ ಟೈಮ್ ಕರೆಕ್ಟಾಗಿ ಬರ್ತಾರೆ. ಎಲ್ಲರೂ ಶಿಸ್ತುಬದ್ಧವಾಗಿ ಕಲಿತಾರೆ. ಎಲ್ಲರೂ ಪರವಾಗಿಲ್ಲ ಮ್ಯಾಮ್, ನಮ್ಮ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ನೀಟಾಗಿ ಬಂದು ಕ್ಲೀನಾಗಿ ಕಲ್ತ್ಕೊಂಡು ಹೋಗ್ತಾರೆ. ಓಕೆ, ನಿಮ್ ಕನ್ಸು ಮುಂದೆ ಇರುವಂತಹದ್ದು ಈ ಆಟೋದಲ್ಲೇ ಏನಾದ್ರು ಮಾಡ್ಬೇಕು ಅಂತ ಇದೆಯಾ? ಹೌದು. ಅಥವಾ ಮುಂದೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ನೀವು ಆಟೋ ಬಗ್ಗೆ ಹೇಳ್ಕೊಡೋದಾಗಿರ್ಬೋದು, ಡ್ರೈವಿಂಗ್ ಹೇಳ್ಕೊಡೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ದೇ ಒಂದು ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಹೊಸದಾಗಿ ಅನ್ನುವಂತ ಆಲೋಚನೆ ಏನಾದ್ರು ಇದೆಯಾ ನಿಮ್ಗೆ? ಮೇಡಮ್, ನನ್ಗೆ ಇವಾಗ್ಲೂ ಆಸೆ. 12 ಗಂಟೆ ರಾತ್ರಿನಲ್ಲಿ ಒಂದು IT-BT ಕಂಪ್ನಿಯಲ್ಲಿ ಒಂದು ಹೆಣ್ಮಗು ಹೊರಗಡೆ ಬಂದು ಬುಕ್ ಮಾಡಿದ್ರೆ ನಮ್ಮ ಹೆಣ್ಮಗು ಹೋಗ್ಬೇಕು ಪಿಕಪ್ ಮಾಡೋದಕ್ಕೆ ಅಂತ. ಅದು ನನಗೆ ಆಸೆ. ಆ ಆಸೆನ ನಮ್ಮ ಹೆಣ್ಮಕ್ಳೆಲ್ಲ ಫುಲ್ಫಿಲ್ ಮಾಡಬೇಕು. ಯಾಕಂದರೆ ತುಂಬ ಕಷ್ಟ ಆಯ್ತಲ್ಲ ಮೇಡಮ್, ನಿಮಗೆ ಗೊತ್ತು. ಎಲ್ಲ ಇದು ಚಿಕ್ಕ ಚಿಕ್ಕ ಮಕ್ಕಳನ್ನೇ ಇದು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದು ನಿಂತ್ಕೊಂಡ್ರೆ ಅಂಥ ಒಂದು ಕಾರ್ಯಗಳೆಲ್ಲ ತಡೆಗಟ್ಬೋದು. ನಾವು ಕೂಡ ಸಮಾಜ ಸೇವೆ ಮಾಡೋದ್ರಲ್ಲಿ ಪೊಲೀಸರು ಮಾಡ್ತಾ ಇರೋ ಕೆಲಸಗಳೇ ಅವ್ರಿಗೆ ನಾವು ಒಂದು ಸ್ವಲ್ಪ ಅಳಿಲ್ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಮೇಡಮ್. ಓಕೆ, ಸೊ ಒಟ್ಟಾರೆಯಾಗಿ ನೀವು ಹೇಳೋದಾದ್ರೆ ಒಂದು ಮೆಸೇಜ್ನ ಹೆಣ್ಮಕ್ಳಿಗೆ ಕಿವಿ ಮಾತನ್ನ ಹೇಳೋದಾದ್ರೆ, ಇವತ್ತಿನ ಮಹಿಳಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವರು ತನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಏನು ಅನ್ಕೋಬಾರ್ದು. ಈ ಈ ಫೀಲ್ಡ್ಗೆ ವಯಸ್ಸಿಲ್ಲ, ಎಜುಕೇಶನ್ ಬೇಡ, ಏನು ಬೇಡ, ಪರವಾಗಿಲ್ಲ. ನಾನು ಓದಿಲ್ಲ, ನನಗೆ ವಯಸ್ಸಾಗ್ಬಿಟ್ಟೈತೆ, ನನಗೆ ಟ್ರೈನಿಂಗ್ ಕೊಡ್ತಾರಾ ಇಲ್ವೋ, ನನಗೆ ಅವರು ಸೇರಿಸ್ಕೊತಾರಾ ಇಲ್ವೋ, ನಾನು ಹಿಂಗಿದ್ದೀನಿ, ವಿಕಾರವಾಗಿದ್ದೀನಿ ಅನ್ನೋದೇನೂ ಇಲ್ಲ. ಅಂಗವಿಕಲರಾಗಿದ್ರು ಕೂಡ ಕಲಿತು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಇದು ಬದುಕು ಕಟ್ಕೊಳೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಮ್ಯಾಮ್. ಎಂಥ ಹೆಣ್ಮಕ್ಳೇ ಹಾಕ್ಕೊಳ್ಳಿ, ನಮ್ಮ ಹತ್ರ ಬಂದರೆ ಖಂಡಿತ ನಾವು ಫ್ರೀಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಫ್ರೀಯಾಗಿ DL ಕೊಡಿಸ್ತೀವಿ. ಓಕೆ, ನಮ್ಮ ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ದಿನದ ಬಗ್ಗೆ ಏನಾದರೂ ಹೇಳೋದಾದ್ರೆ ಸಿಂಪಲ್ ಆಗಿ. ತುಂಬ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮ ಸೂಪರಾಗಿ ಬಂದಿದೆ. ಮತ್ತು ನೀವು ಅಷ್ಟೇ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲರಿಗೂ ಅಷ್ಟೇ ಮಹಿಳಾ ದಿನಾಚರಣೆದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದಷ್ಟು ನೋವುಗಳನ್ನಾಗಿರ್ಬೋದು, ಸಂತೋಷವನ್ನು ಹಂಚ್ಕೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.